ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ. ಸ್ನೇಹಿತರೆ, ಈಗಾಗಲೇ BPL ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 25,000 ರೇಷನ್ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. 25,000ಕ್ಕಿಂತ ಜಾಸ್ತಿನೇ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. BPL ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ಈ ಎರಡೂ ಕಾರ್ಡನ್ನು ಯಾರ್ಯಾರು ಹೊಂದಿದಿರೋ ಈ ಒಂದು ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಿದ್ರೆ ನಿಮಗೆ ಡೌಟ್ಸ್ ಇರುತ್ತೆ, ನಾವು ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಕೊಡೋದಕ್ಕಂತಲೇ ನಾನು ಈಗ ವಿಡಿಯೋ ಮಾಡ್ತಾ ಇರೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ, ಸೊ ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ, ಆದಷ್ಟು ಜನರು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ರಾಜ್ಯ ಸರ್ಕಾರ ಹೊಸ ಒಂದು ನಿರ್ಧಾರ ಕೈಗೊಳ್ತಾ ಇದೆ. ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ಹುಡುಕಿ 25,000ಕ್ಕಿಂತ ಹೆಚ್ಚು ಈ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಾದ್ರೆ, ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ, ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಲ್ಲಿ, ನಮ್ಮ ರಾಜ್ಯದಲ್ಲಿ ಇರುವಂತ ಜನರಲ್ಲಿ 80% ಅಷ್ಟು ಈ ಒಂದು ರೇಷನ್ ಕಾರ್ಡ್ನ ಹೊಂದಿದ್ದಾರೆ ಸ್ನೇಹಿತರೆ. ಸೊ ನಮ್ಮ ರಾಜ್ಯದ ಜನರು 80% ಅಷ್ಟು ರೇಷನ್ ಕಾರ್ಡ್ನ ಹೊಂದಿದ್ದಾರೆ. ಬೇರೆ ರಾಜ್ಯ ಕಂಪೇರ್ ಮಾಡಿದ್ರೆ 40% ಅಷ್ಟು ಮಾತ್ರ ಈ ಒಂದು ರೇಷನ್ ಕಾರ್ಡ್ಗಳಿದೆ. ತಮಿಳುನಾಡಲ್ಲೆಲ್ಲ 40% ಅಷ್ಟೇ ರೇಷನ್ ಕಾರ್ಡ್ ಇರೋದು. ನಮ್ಮಲ್ಲಿ ಮಾತ್ರ 80% ಅಷ್ಟು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಜನಗಳು. ಸೊ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಏನು ಅರ್ಹರಿದ್ದಾರೋ ಅವರನ್ನ ಬಿಟ್ಟು ಯಾರು ಅನರ್ಹರಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ರೇಷನ್ ಕಾರ್ಡ್ನ ಪಡ್ಕೊಂಡು ಬೇಜಾನ್ ಯೋಜನೆಗಳನ್ನೆಲ್ಲದನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಯೋಜನೆಗಳಿಗೆ ಅರ್ಜಿನ ಸಲ್ಲಿಸಿ ಎಲ್ಲ ಒಂದು ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಯಾರ್ಯಾರು ಅರ್ಹರಿದ್ದಾರೋ ಅವರಿಗೆ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ. ಅನರ್ಹರಿರೋರೆಲ್ಲರೂ ಕೂಡ ಈ ಒಂದು BPL ರೇಷನ್ ಕಾರ್ಡ್ಗಳನ್ನು ಹೊಂದಿ ಎಲ್ಲ ಒಂದು ಯೋಜನೆಗಳು, ಎಲ್ಲ ಸರ್ಕಾರಿ ಸೌಲಭ್ಯಗಳಿಗೂ ಅರ್ಜಿನ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ವಾದ ನಡೀತಾ ಇದೆ. ಹಾಗೆ ಸರ್ಕಾರದ ಕಡೆಯಿಂದ ಈಗೆಲ್ಲ ಕಡೆ ಹುಡುಕಿ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 25,000ಕ್ಕಿಂತ ಹೆಚ್ಚು ಜನರು ಈ ರೀತಿ ಫೇಕ್ ಡಾಕ್ಯುಮೆಂಟ್ಸ್ನ ಕೊಟ್ಟು ಈ ಒಂದು ಯೋಜನೆಗಳನ್ನೆಲ್ಲದನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಈಗಾಗಲೇ ಕೇಂದ್ರದಲ್ಲಿ ಏನು ಎಲೆಕ್ಷನ್ ನಡೀತು, MP ಎಲೆಕ್ಷನ್, ಆ ಎಲೆಕ್ಷನ್ ಟೈಮಲ್ಲೂ ಈಗಾಗಲೇ ರಾಹುಲ್ ಗಾಂಧಿ ಅವರು ಹೇಳಿದ್ರು, ನಮ್ಮ ಕಾಂಗ್ರೆಸ್ ಸರ್ಕಾರ ಏನಾದರೂ ಬಂದ್ರೆ ನಾವು ಮಹಾಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಕುಟುಂಬಕ್ಕೂ ಕೂಡ 1 ಲಕ್ಷ ವರ್ಷಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ಟೈಮಲ್ಲೂ ಕೂಡ ಸಾಕಷ್ಟು ಮಹಿಳೆಯರು ರೇಷನ್ ಕಾರ್ಡ್ಗೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ರು. ಜೊತೆಗೆ ಮನೆಯಲ್ಲೇ ಅತ್ತೆಗೊಂದು ರೇಷನ್ ಕಾರ್ಡು, ಸೊಸೆಗೊಂದು ರೇಷನ್ ಕಾರ್ಡು, ಈ ರೀತಿಯಾಗಿ ಎರಡೆರಡು ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸಿದ್ದಾರೆ. ಸೊ ಯಾಕಂತ ಹೇಳಿದ್ರೆ, ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ 4,000 ರೂಪಾಯಿ ಬರುತ್ತೆ ಒಂದೇ ಮನೆಗೆ. ಇನ್ನೊಂದೇನಂತ ಹೇಳಿದ್ರೆ, ಈ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ 1 ಲಕ್ಷ 2 ಲಕ್ಷ ರೂಪಾಯಿ ಬರುತ್ತಲ್ಲ ಒಂದೇ ಮನೆಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ಒಂದೇ ಮನೆಯಲ್ಲಿ ಇದ್ರೂ ಕೂಡ 2 ಕುಟುಂಬದ ತರ ಈ ಒಂದು ಕ್ರಿಯೇಟ್ ಮಾಡಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿದ್ರು. ಸೊ ಅದೆಲ್ಲದೂ ಕೂಡ ಈಗ ವೆರಿಫಿಕೇಶನ್ ಆಗ್ತಾ ಇದೆ. ಸೊ BPL ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ರೀತಿ BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಉಚಿತ ಅಕ್ಕಿ ಬರೋದಿಲ್ಲ ಸ್ನೇಹಿತರೆ. ಇನ್ನು ಮುಂದೆ ನಿಮಗೆ ಉಚಿತ ಅಕ್ಕಿ ಸಿಗೋದಿಲ್ಲ. ಜೊತೆಗೆ ಉಚಿತ ಅಕ್ಕಿ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಿಗೋದಿಲ್ಲ. ಹಾಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಡಿಗ್ರಿ ಓದ್ತಾ ಇರುವಂತ ಮಕ್ಕಳಾಗಿರ್ಬೋದು, ಡಿಪ್ಲೊಮಾ ಓದ್ತಿರುವಂತ ಮಕ್ಕಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ 1,500 3,000 ರೂಪಾಯಿ ಪ್ರತಿ ತಿಂಗಳು ಏನು ಹಣ ಬರ್ತಾ ಇತ್ತು ಅದು ಕೂಡ ಸ್ಟಾಪ್ ಆಗುತ್ತೆ. ಜೊತೆಗೆ ಗೃಹ ಜ್ಯೋತಿ ಅಡಿಯಲ್ಲಿ ಉಚಿತ ವಿದ್ಯುತ್ ನ ಕೊಡ್ತಾ ಇದ್ರಲ್ಲ, ಅದು ಕೂಡ ಸ್ಟಾಪ್ ಆಗುತ್ತೆ. ಇನ್ನು ಮುಂದೆ ನೀವು ಹಣ ಕೊಟ್ಟೆ ಎಷ್ಟು ಯೂನಿಟ್ ಕರೆಂಟ್ ನ ಖರ್ಚು ಮಾಡಿದಿರೋ ಅಷ್ಟು ಯೂನಿಟ್ಗೆ ನೀವು ಹಣನ ಪೇ ಮಾಡಬೇಕಾಗತ್ತೆ. ಸೊ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಆದ್ರೆ. ಹಾಗಿದ್ರೆ ಸ್ನೇಹಿತರೆ, ಈ ರೀತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದಕ್ಕೆ ಕಾರಣ ಏನು, ಸ್ಪೆಸಿಫಿಕ್ ಆಗಿ ಕಾರಣ ಏನು, ನಾವೇನ್ ತಪ್ಪು ಮಾಡಿದೀವಿ,
ನಾವೇನು ಇವರ ನಿಯಮವನ್ನು ಪಾಲನೆ ಮಾಡಿಲ್ಲ ಅಂತ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಸಾಕಷ್ಟು ಜನರ ಸಮಸ್ಯೆ ಏನಂತ ಹೇಳಿದ್ರೆ, ಒಂದು ವರ್ಷದ ಆದಾಯ ಬಂದು 1,20,000ಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳುತ್ತೆ. ಈ BPL ರೇಷನ್ ಕಾರ್ಡ್ನ ನೀವು ಹೊಂದಿರಬೇಕಂತ ಹೇಳಿದ್ರೆ 1,20,000ಕ್ಕಿಂತ ಕಡಿಮೆ ಇರಬೇಕು ವರ್ಷದ ಆದಾಯ. ಅದಕ್ಕಿಂತ ಜಾಸ್ತಿ ಇದೆ, ಹಲವಾರು ಜನರದ್ದು ಈಗಾಗಲೇ ಅದಕ್ಕಿಂತ ಜಾಸ್ತಿನೇ ಇದೆ. 1,20,000 ರೂಪಾಯಿ ಯಾರು ದುಡಿತಾರೆ ಹೇಳಿ? ಅದಕ್ಕಿಂತ ಜಾಸ್ತಿನೇ ಇರುತ್ತೆ. 2 ಲಕ್ಷ 3 ಲಕ್ಷ ಈ ರೀತಿಯಾಗಿ ಏನು ದುಡಿತಾ ಇರ್ತಾರೆ. ಪ್ರತಿಯೊಂದು ತಿಂಗಳು ಸಂಬಳನೇ 20,000 ರೂಪಾಯಿಗಿಂತ ಮೇಲೆ ಇರುತ್ತೆ. ಅಂತಹ ಸಂಬಳ ತೆಗೆದುಕೊಳ್ತಿರೋರಿಗೆ ಈಗ ಶಾಕಿಂಗ್ ನ್ಯೂಸ್ ಆಗಿದೆ. ಸೊ 1,20,000ಕ್ಕಿಂತ ಕಡಿಮೆ ಯಾರ್ಯಾರ್ದಿದೆಯೋ ಸಂಬಳ, ಅಂಥವರಿಗೆ ಮಾತ್ರ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ಗೌರ್ನಮೆಂಟ್ ಜಾಬಲ್ಲಿ, ಮನೆಯಲ್ಲಿ ಯಾರಿದ್ರು ಕೂಡ ಗೌರ್ನಮೆಂಟ್ ಜಾಬಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬರು ಮನೆಯ ಸದಸ್ಯ ಆಗಿರ್ಬೋದು, ಮನೆ ಯಜಮಾನಿ ಆಗಿರ್ಬೋದು, ಮನೆ ಯಜಮಾನನೇ ಆಗಿರ್ಬೋದು, ಯಾರಾದರೂ ಕೂಡ ಗೌರ್ನಮೆಂಟ್ ಜಾಬಲ್ಲಿ ಇದ್ದಾರೆ ಅಂತ ಹೇಳಿದ್ರು ಕೂಡ ಈ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಹಾಗೆ ವೈಟ್ ಬೋರ್ಡ್ ಕಾರ್ ಇದ್ರೂ ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ನೀವು ಕೇಳ್ಬೋದು, ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ವೈಟ್ ಬೋರ್ಡ್ ಕಾರ್ ಅಂತ ಹೇಳಿದ್ರೆ ಏನಂತಾನೆ ಗೊತ್ತಿರೋದಿಲ್ಲ. ಕಾರ್ ಅಂದ್ರೆ ಗೊತ್ತಿರುತ್ತೆ, ಸೊ ವೈಟ್ ಬೋರ್ಡ್ ಅಂದ್ರೆ ಏನು, ಯೆಲ್ಲೋ ಬೋರ್ಡ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ ನ ಇವಾಗ ಕ್ಲಿಯರ್ ಮಾಡ್ತೀನಿ ಸ್ನೇಹಿತರೆ. ಸೊ ವೈಟ್ ಬೋರ್ಡ್ ಕಾರ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನಿಮ್ಮ ಸ್ವಂತ ಮನೆಗೆ ಬಳಸುವಂತ ಕಾರು, ನಿಮಗೆ ಪರ್ಸನಲ್ ಆಗಿ ಯೂಸ್ ಮಾಡುವಂತ ಕಾರು, ನಿಮ್ಮ ಒಂದು ಕಾರಿನ ನಂಬರ್ ಪ್ಲೇಟ್ ಏನಿರುತ್ತೆ ಮುಂದುಗಡೆ ಹಾಗೆ ಹಿಂದುಗಡೆ, ಕಾರಿನ ಮುಂಭಾಗ ಹಾಗೆ ಹಿಂಭಾಗದಲ್ಲಿ ನಂಬರ್ ಪ್ಲೇಟ್ ಏನಿರುತ್ತೆ ಅದು ವೈಟ್ ಕಲರ್ ಅಲ್ಲಿ ಇರುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ವೈಟ್ ಕಲರ್ ಇರುತ್ತೆ. ಆ ರೀತಿ ವೈಟ್ ಕಲರ್ ಇದೆ ಅಂತ ಹೇಳಿದ್ರೆ ನೀವು ಪರ್ಸನಲ್ ಯೂಸಿಗೆ ಕಾರ್ನ ಯೂಸ್ ಮಾಡ್ತಾ ಇದ್ದೀರಾ. ಸೊ ನೀವು ಕಾರ್ನ ತೆಗೆದುಕೊಂಡಿದ್ದೀರಾ ಪರ್ಸನಲ್ ಯೂಸಿಗೆ ಅಂತ ಹೇಳಿದ್ರೆ ನಿಮಗೆ ಸಾಕಷ್ಟು ಹಣ ಈಗಾಗಲೇ ಇದೆ. ಅದಕ್ಕೆ ಲೋನ್ ಕಟ್ಟೋದಕ್ಕಾಗಿರ್ಬೋದು ಅಥವಾ ಅದನ್ನು ತೆಗೆದುಕೊಳ್ಳೋದಕ್ಕೆ ಆಗಿರ್ಬೋದು, ಅಷ್ಟೊಂದು ಸಾಕಷ್ಟು ಹಣ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಹೇಗೆ ಬಡವರಾಗಿದ್ದೀರಾ, ನೀವು ಶ್ರೀಮಂತರ ಇರೋದಕ್ಕೆ ತಾನೇ ಕಾರ್ ತೆಗೆದುಕೊಳ್ಳೋದಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ವಾದ. ಜೊತೆಗೆ ಯೆಲ್ಲೋ ಬೋರ್ಡ್ ಕಾರ್ ಇರೋರು ಈಗಾಗಲೇ ಏನು ಬಾಡಿಗೆ ಹೊಡಿತಾ ಇರ್ತಾರೋ, ಅಲ್ಲಿಗೆ ಬಾರಪ್ಪ ಇಲ್ಲಿಗೆ ಬಾರಪ್ಪ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತಾರೆ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು, ಆ ರೀತಿಯಾಗಿ ಕರ್ಕೊಂಡು ಹೋಗಿರುವಂಥ ಜಾಗಕ್ಕೆ ಇನ್ನೊಬ್ಬರ ಪ್ಯಾಸೆಂಜರ್ನ ತಲುಪಿಸುವಂಥ ಕೆಲಸನೇ ಈ ಯೆಲ್ಲೋ ಬೋರ್ಡ್ ಕಾರ್ಗಳದ್ದಾಗಿರುತ್ತೆ. ಸೊ ಯೆಲ್ಲೋ ಬೋರ್ಡ್ ಕಾರನ್ನು ಹೊಂದಿರೋರು ಅವರು ಉದ್ಯೋಗಕ್ಕೆ ಅಂತ ಹೇಳ್ಬಿಟ್ಟು ತೆಗೆದುಕೊಂಡಿರ್ತಾರೆ. ಅವರಿಗೆ ಅದನ್ನು ಬಿಟ್ಟು ಬೇರೆ ಯಾವ ಉದ್ಯೋಗನೂ ಗೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಇದಕ್ಕೆ ಮಾತ್ರ ನಿಯಮವನ್ನು ಜಾರಿಗೊಳಿಸಿಲ್ಲ, ಇದಕ್ಕೆ ಒಂದಿಷ್ಟು ಫ್ರೀ ಮಾಡಿದ್ದಾರೆ. ಸೊ ಯೆಲ್ಲೋ ಬೋರ್ಡ್ ಕಾರ್ ಯಾರಿಗೂ ಕೂಡ BPL ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನಾದರೂ ಟ್ರ್ಯಾಕ್ಟರ್ ಅಥವಾ ಟಿಲ್ಲರ್ ಇದ್ರೂ ಕೂಡ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಿಟಿಗಳಲ್ಲಿ ನೀವೇನಾದರೂ ಮನೆಯನ್ನ ಹೊಂದಿದ್ರೆ, ಜಾಗನ ಹೊಂದಿದ್ರೆ, ಬರೀ ಖಾಲಿ ಜಾಗ ಆಗಿದ್ರು ಹೊಂದಿದ್ರು ಕೂಡ 1000 ಸ್ಕ್ವೇರ್ ಫೀಟ್ಗಿಂತ ಜಾಸ್ತಿ ಜಮೀನನ್ನು ಹೊಂದಿ ಅಥವಾ ನೀವೇನಾದರೂ ಮನೆಯನ್ನ ಕಟ್ಟಿದ್ದೀರಾ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಹಳ್ಳಿಗಳಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಜಮೀನನ್ನ ವಿಸ್ತೀರ್ಣ ಬಂದು 3 ಎಕರೆಗಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಒಣ ಭೂಮಿ ಆಗಿರ್ಬೋದು, ಕೃಷಿ ಭೂಮಿ ಆಗಿರ್ಬೋದು, ಇವೆರಡರಲ್ಲಿ ಯಾವ ಭೂಮಿ 3 ಎಕರೆಗಿಂತ ಜಾಸ್ತಿ ನಿಮ್ಮ ಹೆಸರಲ್ಲಿದೆ ಅಂತ ಹೇಳಿದ್ರು ಕೂಡ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಅವರು ಕೂಡ ಶ್ರೀಮಂತರು ಅಂತ ಹೇಳ್ಬಿಟ್ಟೆ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ನ ಕಟ್ತಾ ಇದ್ರೆ, GST ಕಟ್ತಾ ಇದ್ರು ಕೂಡ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. IT ರಿಟರ್ನ್ಸ್ ನ ಕಟ್ತಾ ಇರೋದಾಗಿರ್ಬೋದು, GST ಕಟ್ತಾ ಇರೋದಾಗಿರ್ಬೋದು, ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಈ ಒಂದು ನಿಯಮಗಳು ಏನೇನು ನಾನು ಈಗಾಗಲೇ ಹೇಳಿದ್ದೀನೋ ಆ ನಿಯಮದಲ್ಲಿ ನೀವು ಒಂದು ನಿಯಮವನ್ನು ಕೂಡ ಬ್ರೇಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ಒಂದು BPL ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ. ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಅಥವಾ BPL ಕಾರ್ಡ್ ಆಗಿರ್ಬೋದು, ಎರಡೂ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ 25,000ಕ್ಕಿಂತ ಜಾಸ್ತಿ ಜನರು ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ನ ಸಲ್ಲಿಸಿ ಈಗ ಮಂಗನ್ನ ಮಾಡ್ತಾ ಇದ್ದಾರೆ ಸರ್ಕಾರನ. ಆದಷ್ಟು ಜನನು ಈ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೊಟ್ಟು ಯಾರ್ಯಾರು ಅರ್ಹರಿದ್ದಾರೋ ಅವರಿಗೆ ಹೋಗ್ತಾ ಇಲ್ಲ, ಯಾರ್ಯಾರು ಅನರ್ಹರಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ರೇಷನ್ ಕಾರ್ಡ್ನ ಪಡ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ದುಡ್ಡನ್ನ ಕೊಟ್ಟಾಗಿರ್ಬೋದು, ಬೇರೆ ಬೇರೆ ರೀತಿಯಾಗಿ ಇವರು ಪಡ್ಕೊಳ್ತಾ ಇದ್ದಾರೆ ಈ ಒಂದು ರೇಷನ್ ಕಾರ್ಡ್ಗಳನ್ನ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಎಲ್ಲಾ ಕಡೆಯಿಂದನೂ ಸರ್ಚ್ ಮಾಡಿ ಈ ಒಂದು ಲೀಸ್ಟ್ ಇಂದಾನೆ ಹೊರಗಿಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಒಂದು ರೇಷನ್ ಕಾರ್ಡು ಸಿಗಬಾರ್ದು ಇನ್ನು ಮುಂದೆ. ಬೇಕಂತ ಹೇಳಿದ್ರೆ APL ಕಾರ್ಡ್ ಮಾಡಿಸ್ಕೊಳ್ಳಿ, ಸೊ BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಪ್ಲಾನ್ ಮಾಡಿದೆ ಸ್ನೇಹಿತರೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದಾ, ಯಾರು ಅನರ್ಹರಿದ್ದಾರೋ ಅವರ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೆಯದಾ ಅಥವಾ ಕೆಟ್ಟದಾ, ನಿಮಗೆ ಏನನ್ಸುತ್ತೆ? ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂತ ಪ್ರಯತ್ನ ಮಾಡಿ. ಓಕೆ ಸ್ನೇಹಿತರೆ, ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.